ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಉತ್ತರ ಕರ್ನಾಟಕದ ಮನೆಗಳ ಸ್ಪೆಷಲ್ ಆದಂಥ ಜೋಳದ ರೊಟ್ಟಿಯನ್ನು ಯಾವ ರೀತಿ ನಾವು ಈಸಿಯಾಗಿ ಮನೆಯಾಗ ಮಾಡ್ಬೋದಂತ ಕಲಿಯೋಣ. ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಯಾವ ರೀತಿಯನ್ನು ನಾವು ಮಾಡ್ಬೋದು ಅಂತ ಇವಾಗ ತಿಳಿಯೋಣ. ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು 1 ಲೋಟ ನೀರನ್ನು ತಗೋಬೇಕು. ಈ 1 ಲೋಟ ಐತಲ್ರಿ, ಇದ್ರೊಳಗೆ ನಾವು 5 ರೊಟ್ಟಿಯನ್ನು ನಾವು ಮಾಡ್ಬೋದು. ಇದು ಮೇಜರ್. ನೀರನ್ನು ನಾವೀಗ ಪಾತ್ರೆ ಒಳಗೆ ಹಾಕ್ಕೊಂಡು ಕುದಿಲಕ್ಕ ಇಡೋಣ ರೀ. ಈ ಕಡೆ ಏನು ಮಾಡೋಣ ಅಂತಂದ್ರೆ ನಾವು ಕುದಿಲಾಕಿ ಇಟ್ಟೇವ್ರಿ. ಈ ಕಡೆ ಏನು ಮಾಡೋಣ ಅಂತಂದ್ರೆ ನಾವು 5 ರೊಟ್ಟಿನ ಮೆಜರ್ ಮಾಡ್ಕೊಂಡ್ರಿ. ಒಂದು ಸಣ್ಣ ಪ್ಲೇಟ್ ಒಳಗೆ 5 ರೊಟ್ಟಿ ಹಿಟ್ಟನ್ನು ತಗೊಂಡು ಇಟ್ಕೊಳ್ಳೋದು. ಮೊದಲು ನೋಡಿರಿ, ಎಲ್ಲ ಈಗ ಸಾವಕಾಶ ಒಂದೊಂದು ಈಗ 5 ರೊಟ್ಟಿನ ಇಟ್ಕೊಂಡು ಈ ಕಡೆನ ನಾವು ನೀರ ಕುದಿಯೋಕೆ ಇಟ್ಟಿದ್ದೇವೆ ರೀ. ಈಗ ನೀರ ಕುದಿತ ನೋಡೋಣ ರೀ. ಇಷ್ಟು 5 ರೊಟ್ಟಿ ಹಿಟ್ಟೈತ್ರಿ. ಈಗ 5 ರೊಟ್ಟಿ ಹಿಟ್ಟು ಈಗ ನೀರ ಕುದಿಯತ್ರಿ. ಈ ನೀರಿಗೆ ನಾವು ಹಿಟ್ಟನ್ನು ಹಾಕೋಣ ರೀ. ನೋಡಿರಿ, ಹಿಟ್ಟು ಹಾಕ್ಕೊಂಡು ಕುದಿ ನೀರಿಗೆ ಹಿಂಗೆ ಕೈ ಆಡ್ಸ್ಕೊಂಡು ಇರ್ಬೇಕು ರೀ. ಗಟ್ಟಿಯಾಗೋಗಿ ಬಿಡಬಾರ್ದು, ಕೈ ಆಡ್ಸ್ಕೊತಾನೆ ಇರ್ಬೇಕು ಯಾವಾಗಲೂ. ನೋಡಿರಿ ಹೆಂಗೆ ಕಾಣತೈತಿ. ಪೂರ್ತಿ ಅಂದ್ರೆ ಹಿಂಗೆ ಅಂಬ್ಲಿಗತೆಗೆ ಆಗಬಾರ್ದು ರೀ. ಇಷ್ಟು ಮಾಡಿ ಬಂದ್ ಮಾಡಿ ಬಿಡ್ಬೇಕು ರೀ. ಪೂರ್ತಿನೂ ಅದ್ರಾಗ ನೀರು ಹೋಗಿದ್ದು ಮಾಡಬೇಡ್ರಿ. ಸ್ವಲ್ಪ ಹಿಟ್ಟು ಇದ್ರೆ ನಡಿತೈತೆ ರೀ. ಆಮೇಲೆ ಏನು ಮಾಡ್ಬೇಕು ರೀ, ಇದನ್ನೆಲ್ಲ ಕರೆಕ್ಟಾಗಿ ನೀರಿನೊಳಗೆ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಅದನ್ನು ಕೆಳಗೆ ಎಲ್ಲ ಹಿಟ್ಟನ್ನು ಒಂದು ನಾದ್ಕೋ ಸಂಬಂಧ ಕೆಳಗೆ ಹಾಕ್ಕೋಬೇಕ್ರಿ. ಎಲ್ಲ ಒಂದು ಸ್ವಲ್ಪ ಬಿಡಲ್ದಂಗೆ ಎಲ್ಲನೂ ನಿಧಾನಕ್ಕೆ ಬಿಸಿ ಇರ್ತೈತೆ ರೀ. ಸಾವಕಾಶ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಕೈ ಇದಾಗ್ತದೆ. ಈಗ ಏನಾಗುತ್ತೆ, ಭಾಳ ಬಿಸಿ ಇರೋದ್ರಿಂದ ಸ್ಪೂನ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಎಲ್ಲ ಅದರಲ್ಲೇ ಗಂಟು ಇರ್ತೈತೆ ರೀ. ಆ ಗಂಟೆಲ್ಲ ಹಿಂಗೆ ಒಡ್ಕೋಬೇಕ್ರಿ. ಒಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣೀರು ತೊಗೊಂಡು ಕೈಗೆ ತಣ್ಣೀರು ಹಚ್ಕೊಂಡು ಸ್ವಲ್ಪ ನಿಧಾನಕ್ಕನ ಏನು ಮಾಡ್ಬೇಕ್ರಿ ಅಂತಂದ್ರೆ ಇದನ್ನು ನಾದ್ಕೋಬೇಕ್ರಿ. ಸ್ಟಾರ್ಟಿಂಗ್ ಏನಿರ್ತೈತೆ ಅಂದ್ರೆ ರೀ, ಭಾಳ ಬಿಸಿ ಇರ್ತೈತೆ ರೀ, ಮುಟ್ಟಕ್ಕೆ ಆಗ್ತಿರಂಗಿಲ್ಲ. ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಕೈ ಎತ್ಕೊಂಡು ಸ್ವಲ್ಪ ಆದಷ್ಟು ಹಿಂಗೆ ನಾದ್ಕೋಬೇಕ್ರಿ ಚಂದಂಗಿ. ಇಷ್ಟಿಷ್ಟು ನಾದ್ಕೊಂಡು ಇಟ್ಕೊಂಡು ಮತ್ತೆ ಏನು ಮಾಡ್ಬೇಕಂದ್ರೆ ಹದವಾಗಿ ಅದನ್ನು ನಾದ್ಕೋಬೇಕ್ರಿ. ಎಷ್ಟು ನೀವು ಹದವಾಗಿ ಅದನ್ನು ನಾದ್ಕೋತೀರಲ್ರಿ ಅಷ್ಟು ಚಂದ ರೊಟ್ಟಿಗಳು ಬರ್ತಾವ್ರಿ. ನಡುವೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಹಚ್ಕೋಬೇಕ್ರಿ. ಕೈಗೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಏನಾಗ್ತದೆ ಅಂದರೆ ಸಾಫ್ಟ್ ಬರ್ತದೆ ರೀ. ಕೈಗೆ ಅದು ಎಷ್ಟು ನೀವು ಜೋರಾಗಿ ಸ್ವಲ್ಪ ಹಾಕಿ ಅಂತಹ ನಾದಿದ್ರಿ ಅಂದ್ರೆ ರೀ ರೊಟ್ಟಿ ಚಂದ ಬರ್ತಾವ್ರಿ. ನೋಡಿರಿ, ಈ ರೀತಿ ಅದನ್ನ ನಾದ್ಕೋಬೇಕ್ರಿ. ನೋಡಿರಿ, ಇಷ್ಟು ಸಾಫ್ಟ್ ಬರ್ಬೇಕ್ರಿ. ಅದು ಹೆಂಗೆ ಗೊತ್ತಾಗ್ತದಂದ್ರೆ ಕೆಳಗೆ ಒಟ್ಟು ಹತ್ತಂಗಿಲ್ಲ ಹಿಟ್ಟು. ಆತಂದ್ರೆ ಈಗ ನೋಡಿರಿ ತಯಾರಾದ್ರಿ. ಈಗ ನಾವೇನು ಮಾಡೋದಂದ್ರೆ 5 ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡ್ರಿ. ಈಗ 5 ರೊಟ್ಟಿ ಐತ್ರಿ, 5 ರೊಟ್ಟಿ ಮಾಡ್ಕೊಂಡು ಹಿಂಗೆ ಇಟ್ಕೊಂಡ್ರಿ ಫಸ್ಟ್ ಅಂತ. ಆಮೇಲೆ ಏನು ಮಾಡೋಣ ಅಂದ್ರೆ ರೀ, ಒಂದು ತೊಗೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಕೈಯಲ್ಲಿ ಫಸ್ಟ್ ಏನು ಮಾಡ್ರಿ ಸ್ವಲ್ಪ ಹಿಂಗೆ ರೌಂಡ್ ಮಾಡಿಕೊಂಡು ಹಿಟ್ಟು ತೊಗೊಂಡ್ರಿ. ಹಿಟ್ಟು ಹಿಂಗೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕಿ ಆಮೇಲೆ ರೊಟ್ಟಿಯನ್ನು ಬಡಿಯೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ರೀ ಆಮೇಲೆ ನಿಧಾನಕ್ಕೆ ಸ್ವಲ್ಪ ಒಂದು ಕಡೆಯಿಂದ ರೊಟ್ಟಿಯನ್ನು ಬಡಿದ್ಬೇಕ್ರಿ. ಒಂದು ಕೈ ಅಲ್ಲಿ ಹಿಡ್ಕೊಳಕಂದ್ರೆ ಏನಾಗ್ತೈತೆ ಅಂದ್ರೆ ರೌಂಡಾಗಿ ಬರ್ತೈತೆ ರೀ ರೊಟ್ಟಿ. ಒಂದು ಕೈಯಿಂದ ತಟ್ಟಿ ಒಂದು ಕೈಯಿಂದ ಹಿಡ್ಕೋಬೇಕ್ರಿ. ಯಾವಾಗೂ ಏನು ಮಾಡ್ಬೇಕಂದ್ರೆ ಹಿಟ್ಟು ಕೆಳಗೆ ಹಿಟ್ಟಿರಬೇಕು ಮತ್ತು ಕೈಗೂ ಹಿಟ್ಟು ಹತ್ತಿರ್ಬೇಕ್ರಿ ಯಾವಾಗೂ. ಅಂದ್ರೆ ರೊಟ್ಟಿ ರೌಂಡ್ ಬರ್ತಾವ್ರಿ. ಕೆಳಗೆ ಹಿಟ್ಟು ಇಲ್ಲಿಲ್ಲಂದ್ರೆ ಏನಾಗ್ತೈತೆ ಅಂದ್ರೆ ರೀ ರೊಟ್ಟಿ ಕರೆಕ್ಟಾಗಿ ಬರಂಗಿಲ್ಲ ರೀ. ಸ್ವಲ್ಪ ಆದಮೇಲೆ ಸ್ವಲ್ಪ ಎರಡೂ ಕೈಲೇ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ದೊಡ್ಡ ಈ ರೀತಿ ಆಗ್ತದೆ ನೋಡಿರಿ. ಆಮೇಲೆ ಈ ರೌಂಡ್ ಇರ್ತೈತಲ್ರಿ ದಂಡಿಗೆ ಸ್ವಲ್ಪ ದಪ್ಪ ಇರ್ತೈತಲ್ರಿ, ಅದನ್ನೇನು ಮಾಡ್ಬೇಕಂದ್ರೆ ಸ್ವಲ್ಪ ಒಂದಿಷ್ಟು ಹಿಂಗೆ ಕೈಲೇ ಬಡ್ಕೊಂಡ್ರಂದ್ರೆ ದಂಡಿ ತಿಳುವಾಗ್ತಾವ್ರಿ. ಇಷ್ಟು ಬಡ್ಕೊಂಡ ಮೇಲೆ ಏನು ಮಾಡ್ಬೇಕಂದ್ರೆ ರೀ, ಇದನ್ನು ಈ ಕಡೆ ತವೆ ಇಟ್ಕೊಂಡಿರ್ತೇವಲ್ರಿ, ತವೆ ಮೇಲೆ ಹಿಂಗೆ ತೆಗೆದು ಹಾಕಿಬಿಡ್ಬೇಕ್ರಿ. ಹಿಂಗೆ ಹಾಕಿರಿ. ಆಮೇಲೆ ಇದಕ್ಕೆ ಏನು ಬಂದ ಒಂದು ಅರಿವಿ ತೊಗೊಂಡು ಹಚ್ಬೇಕ್ರಿ. ನೀರು ಹಚ್ಚ್ರಂದ್ರೆ ರೊಟ್ಟಿ ಏನಾಗ್ತದೆ ಚಂದ ಬೇಯ್ತವೆ. ಒಂದು 2 ನಿಮಿಷ ಕಾಯ್ಬೇಕ್ರಿ. ಸ್ವಲ್ಪ ಒಂದು 2 ನಿಮಿಷ ಸ್ವಲ್ಪ ಮೇಲಿಂದ ಸ್ವಲ್ಪ ಡ್ರೈ ಆಗೋ ಥರ ನೀವು ನಿಲ್ಬೇಕ್ರಿ. ಆಮೇಲೆ ಹೊಳ್ಸಿ ಹಾಕ್ಬೇಕ್ರಿ ಹಿಂಗೆ. ಇವಾಗ ಬೇಯೋಕೆ ಬಿಟ್ಟ 2ನೇ ಹಿಟ್ಟು ರೊಟ್ಟಿ ಇರ್ತೈತಲ್ರಿ, ಅದನ್ನ ಮಾಡುವಾಗ ಮತ್ತೊಂದು ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಹಿಂಗೆ ಮಿಜ್ಕೋಬೇಕ್ರಿ. ಹಿಟ್ಟು ಹಿಂಗೆ ಮಿಜ್ಕೊಂಡು ಹಿಂಗೆ ರೌಂಡ್ ಮಾಡಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಗೆ ಕೈಲೇ ತಟ್ಕೋಬೇಕ್ರಿ. ಮತ್ತು ತಟ್ಕೊಂಡು ಹಿಂಗೆ ಮಾಡ್ಕೊಂಡ್ರಿ ಅಂತಂದ್ರೆ ರೊಟ್ಟಿ ಚಂದ ರೌಂಡ್ ಬರ್ತಾವ್ರಿ.
ನೋಡಿರಿ ಮತ್ತು ಹಿಂಗೆ ತಟ್ಕೋಬೇಕ್ರಿ ಸಾವಕಾಶ, ಮತ್ತು ಹಿಂಗೆ ತಟ್ಕೋಬೇಕ್ರಿ ಸಾವಕಾಶ. ಫಸ್ಟ್ ಒಂದು ಕೈಲಿ ಹಿಂಗೆ ರೌಂಡ್ ರೀ. ಆದರೆ ಏನು ರೀ, ಕೈಗೂ ಹಿಟ್ಟು ಮೇಲೆ ಹಿಟ್ಟಿರ್ಬೇಕು ರೀ, ಕೆಳಗೆ ಹಿಟ್ಟಿರ್ಬೇಕು, ಅಂದ್ರೆ ರೊಟ್ಟಿ ತಿರುಗ್ತಾವ್ರಿ. ಇಲ್ಲಾಂದ್ರೆ ರೊಟ್ಟಿ ತಿರುಗಂಗಿಲ್ಲ ರೀ. ಅದಕ್ಕೆ ಕೈಗೂ ರೊಟ್ಟಿ ಹಚ್ಕೊಂಡು ಮೇಲೆ ಹಚ್ಕೊಂಡು ಫಸ್ಟ್ ಸ್ವಲ್ಪ ದೊಡ್ಡ ಅದು ಅಂದ್ರೆ 2 ಕೈಲೇ ಟ್ರೈ ಮಾಡಿರಿ. ಫಸ್ಟ್ ಈಗ ಕಲಿಯೋರು ಇದ್ರೆ ಏನು ಮಾಡಿರಿ, ಬರೀ ಒಂದೇ ಕೈಯಿಂದ ರೊಟ್ಟಿ ಬಡೀರಿ. ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಈ ಕಡೆ ರೊಟ್ಟಿ ಬೇಯ್ತೈತೆ ನೋಡ್ಬೇಕು ರೀ. ಸ್ವಲ್ಪ ಅರಿವಿ ತೊಗೊಂಡು ಬಟ್ಟೆ ತೊಗೊಂಡು ಹಿಂಗೆ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಒತ್ತಬೇಕು ರೀ. ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರಂದ್ರೆ ರೊಟ್ಟಿ ಉಬ್ಬಿ ಹಿಂಗೆ ಬರ್ತಾವೆ ನೋಡಿರಿ ಎಷ್ಟು ಸಾಫ್ಟಾಗಿ ಅಂದ್ರೆ ರೊಟ್ಟಿ. ಯಾವ ಎಣ್ಣೆ ಬೇಡ್ರಿ, ಏನೂ ಬೇಡ್ರಿ. ಇದು ಹೆಲ್ತಿಗೆ ಭಾಳ ಉಪಯುಕ್ತ ಅದ ರೀ ಇದು ಜೋಳದ ರೊಟ್ಟಿ ರೀ. ನೋಡಿರಿ ಎಷ್ಟು ಸಾಫ್ಟಾಗಿದೆ ನೋಡಿರಿ. ಕೈಯಾಗ ಮುಟ್ರೆ ಬಿಸಿ ಐತ್ರಿ, ಈಗ ಮುಟ್ಟಕ್ಕಾಗಿಲ್ಲ ನೋಡಿರಿ. ಒಳಗೆಲ್ಲ ಎಷ್ಟು ಸಾಫ್ಟ್ ನೋಡಿರಿ, ಹೆಂಗೆ ಬೇಯ್ದಿದೆ ಒಳಗೆಲ್ಲ. ನೋಡಿರಿ ಒಳಗೆಲ್ಲ ಎಷ್ಟು ಚಂದ ಬೇಯ್ದಿರ್ತದೆ ಅಂದ್ರೆ ರೀ. ನೋಡಿರಿ ಕೈಯಾಗ ಮುಟ್ಟಿದ್ರಂದ್ರೆ ಎಷ್ಟು ಮೆತ್ತಗಾಗ್ಯಾವ ನೋಡಿರಿ ರೊಟ್ಟಿ. ನೋಡಿರಿ ಇದೇ ರೀತಿನಿ ಇನ್ನೊಂದು ರೊಟ್ಟಿಯನ್ನು ಮಾಡೋದು ನೋಡೋಣ ರೀ. ಈ ರೊಟ್ಟಿನ ಹಾಕಾತೀವಿ ಹಾಕಿ ಇದಕ್ಕೂ ಸ್ವಲ್ಪ ನೀರು ಹಚ್ಕೋಬೇಕ್ರಿ. ಒಂದು ಬಟ್ಟೆ ತೊಗೊಂಡು ನೀರು ಹಚ್ಕೊಂಡು ಹಿಂಗೆ ತಿರುವಿ ಹಾಕಬೇಕ್ರಿ. ಹಾಕಿ ಒಂದು 2 ನಿಮಿಷ ನಿಂತ ಆಮೇಲೆ ಬೇಯೋ ತನಕ ಒಂದು 2 ನಿಮಿಷ ನಿಲ್ಬೇಕ್ರಿ. ಅನ್ಕಸ್ತನ ಅಂದ್ರೆ ಮತ್ತೊಂದು ರೊಟ್ಟಿ ನಾವು ತಯಾರು ಮಾಡ್ಕೊಬೋದ್ರಿ. ನೋಡಿರಿ ಈಗ ಒಂದು 2 ನಿಮಿಷ ಆದಮೇಲೆ ಬೇಯಾಕೈತ್ರಿ. ಈಗ ಮತ್ತು ತಿರುವಿ ಹಾಕಿ ಒಂದು ಬಿಳಿಯ ಕ್ಲಾತ್ ತೊಗೊಂಡು ನಿಧಾನವಾಗಿ ಪ್ರೆಸ್ ಮಾಡಿದ್ರಿಂದ ಸ್ವಲ್ಪ ದಂಡಿ ಪ್ರೆಸ್ ಮಾಡ್ಕೊ ನಡು ಮಾಡಿದ್ರಂದ್ರೆ ಏನಾಗ್ತೈತಿ, ಅದು ಹೊಡಿತೈತೆ ರೀ. ಹಿಂಗೆ ದಂಡಿ ಪ್ರೆಸ್ ಮಾಡಿದ್ರಂದ್ರೆ ಸಾವಕಾಶ ದಂಡಿ ಪ್ರೆಸ್ ಮಾಡಕತ್ರಂದ್ರೆ ಆಮೇಲೆ ರೊಟ್ಟಿ ಉಬ್ಬಿ ಬರ್ತಾವ್ರಿ. ನೋಡಿರಿ ಹೆಂಗೆ ಉಬ್ಬಿ ಬರಾಕತ್ತು ರೊಟ್ಟಿ. ನೋಡಿರಿ ಈಗ ರೊಟ್ಟಿ ನೋಡಿರಿ ಈಗ ಚಂದ ರೊಟ್ಟಿ ಬೇಯ್ತ್ರಿ. ಈಗ ನಾವು ಇದನ್ನು ಜೋಳದ ರೊಟ್ಟಿಯನ್ನು ನಾವು ಎಣ್ಗಾಯಿ ಪಲ್ಯ, ಶೇಂಗಾ ಚಟ್ನಿ ಒಂದು ತಿಂದ್ರೆ ಭಾರಿ ಟೇಸ್ಟ್ ಇರ್ತೈತೆ ರೀ. ನೋಡಿರಿ ಎಷ್ಟು ಮೆತ್ತಗ ಕಾಣತೈತೆ ನೋಡಿರಿ ರೊಟ್ಟಿ. ಇದನ್ನು ನೀವು ಎಣ್ಗಾಯಿ ರೊಟ್ಟಿ, ಪುಂಡಿ ಪಲ್ಯ ಜೊತೆ ಒಮ್ಮೆ ನೀವು ಟೇಸ್ಟ್ ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದು ನನ್ನ ಮೊದಲನೇ ವಿಡಿಯೋ ಐತಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.